ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಕಂಪ್ಲೀಟ್ಲಿ ಲೈಫ್ ಟೈಮ್ ಫ್ರೀ ಆಗಿರುವಂಥ ಒಂದು ಕ್ರೆಡಿಟ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡಬೇಕು, ಕಂಪ್ಲೀಟ್ಲಿ ಇದೊಂದು 100% ಡಿಜಿಟಲ್ ಪ್ರೊಸೆಸ್ ಆಗಿರುವಂಥದ್ದು. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಇದೊಂದು ಲೈಫ್ ಟೈಮ್ ಫ್ರೀ ಆಗಿರುವಂಥ ಒಂದು ಕ್ರೆಡಿಟ್ ಕಾರ್ಡು. ಇದನ್ನು ಅವೈಲ್ ಮಾಡ್ಕೊಳ್ಳಿ. ಇದು ವಿದೌಟ್ ಇನ್ಕಮ್ ಪ್ರೂಫ್ ಕೂಡ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಿಮಗೇನಾಗುತ್ತೆ, ಎಲಿಜಿಬಿಲಿಟಿ ಏನಂದರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ತುಂಬಾ ಚೆನ್ನಾಗಿರಬೇಕು, 750+ ಇರಬೇಕು. ಇಲ್ಲಾಂದರೆ ನೀವು ಸ್ಯಾಲ್ರಿ ಸ್ಲಿಪ್ ಅಥವಾ ಇನ್ನಿತರ ITR ಇನ್ಕಮ್ ಪ್ರೂಫನ್ನು ತೋರಿಸ್ಕೊಂಡು ನೀವು ಇದನ್ನ ಅಪ್ಲೈ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ನೀವು ಟೈಟಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಸ್ಟರಾ ಮಿಸ್ಸಸ್ಸಾ ಏನಂತೇಳಿ ಫಸ್ಟ್ ನೇಮನ್ನು ಹಾಕಿ, ಮಿಡಲ್ ನೇಮನ್ನು ಹಾಕಿ, ಲಾಸ್ಟ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾದ ಒಂದು ಇನ್ಫಾರ್ಮೇಷನನ್ನು ಹಾಕಿ, ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ID ಹಾಕಿ, ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರಬೇಕು. ನೀವು ಕರೆಂಟ್ ಅಡ್ರೆಸ್ಸಿನ ಒಂದು ಪಿನ್ ಕೋಡನ್ನು ಹಾಕಿ, ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ, ಮತ್ತು ಆಧಾರ್ ಕಾರ್ಡ್ನಲ್ಲಿರೋ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ, ನ್ಯಾಷನಾಲಿಟಿ ಇಂಡಿಯನ್ ಅಂತ ಸೆಲೆಕ್ಟ್ ಇದ್ದೇ ಇರುತ್ತೆ. ನೀವೇನಾದರೂ NRI ಇದ್ದರೆ NRIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲವನ್ನು ಹಾಕಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಎಲ್ಲವನ್ನು ಹಾಕಿದ್ದೇನೆ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTPನ ಸೆಂಡ್ ಮಾಡ್ತಾರೆ. ಅದನ್ನ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀರೋ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ID ಜನರೇಟ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಆಕ್ಯುಪೇಷನನ್ನು ಕೇಳುತ್ತೆ. ಸ್ಯಾಲ್ರಿಡೋ ಸೆಲ್ಫ್ ಎಂಪ್ಲಾಯ್ಡು ಅಕಾರ್ಡಿಂಗ್ ಟು ಯು ಏನಂತ ಹೇಳಿ ಹಾಕಿ. ನಾನು ಸೆಲ್ಫ್ ಎಂಪ್ಲಾಯ್ಡು. ನಿಮ್ಮ ಎನ್ಯುವಲ್ ಗ್ರಾಸ್ ಇನ್ಕಮ್ ಎಷ್ಟಿದೆ? ನಮ್ಮದು 10 lakh ಇದೆ. ನಾನು 10 lakh ಹಾಕಿದ್ದೇನೆ. ನಿಮ್ದು ಎಷ್ಟಿದೆ ಅದನ್ನು ಹಾಕಿ. ನೀವೇನಾದರೂ ಅಸಿಸ್ಟೆಡ್ ಬೈ RMR ಅಂದರೆ ಬ್ಯಾಂಕ್ ಆಫ್ ಬರೋಡಾ ರಿಪ್ರೆಸೆಂಟೇಟಿವ್ ನಿಮಗೇನು ಮಾಡಿದ್ದಾರೆ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಎಸ್ ಇದ್ದರೆ ಎಸ್ ಅಂತ ಹಾಕಿ. ನಿಮಗೆ ಎಂಪ್ಲಾಯ್ಮೆಂಟ್ ಕೋಡು ನಿಮ್ಗೆ ಯಾರಾದರೂ ಸಜೆಸ್ಟ್ ಮಾಡಿದರೆ ಅವ್ರದ್ದು ನಿಮ್ಗೆ ಗೊತ್ತಿದ್ದರೆ ಹಾಕಿ. ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೇನೆ. ನೋ ಅಂತ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲೇದಾಗಿ ನೀವು ಒಂದು ಕ್ರೆಡಿಟ್ ಕಾರ್ಡ್ಗೆ ಮೊದಲೇದಾಗಿ ಅಪ್ಲೈ ಮಾಡ್ತಾ ಇದ್ದರೆ ಒಂದು ಪ್ರೀಮಿಯಮ್ ಸೆಗ್ಮೆಂಟ್ ಕಾರ್ಡ್ಸ್ಗೆ ಹೋಗಬೇಡಿ. ಇಲ್ಲಿ ಪ್ರಾಪ್ರಿಯೇಟರಿ ಕಾರ್ಡ್ಸ್ ಅಂತ ಇದೆಯಲ್ಲ, ಎಟರ್ನಾ, ಪ್ರೀಮಿಯರ್, ಸೆಲೆಕ್ಟ್, ಈಸಿ ಕಾರ್ಡು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಪ್ರಿವಿಲೇಜ್ ಕಾರ್ಡು ಮತ್ತು ಬ್ರ್ಯಾಂಡೆಡ್ ಕಾರ್ಡ್ಗೆ ನೀವು ಹೋಗ್ತಾ ಇದ್ದರೆ ನಿಮಗೊಂದು ಏನಾಗುತ್ತೆ, ಒಂದು ಇನ್ಕಮ್ ಪ್ರೂಫನ್ನು ಕೇಳ್ತಾರೆ. ಅದಕ್ಕಾಗಿ ನೀವು ಅದಕ್ಕೆ ಹೋಗಬೇಡಿ. ನೀವು ಮುಂದಿನ ದಿನಗಳಲ್ಲಿ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಕೋಬೋದು. ಅಲ್ಲಿ ಆವಾಗ ನಿಮಗೆ ಈಸಿಯಾಗಿ ಸಿಗುತ್ತೆ. ಯಾಕೆಂದರೆ ನೀವೊಂದು ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿರ್ತಾರೆ. ಅದಕ್ಕಾಗಿ ನಿಮಗೆ ಅದು ಸಿಕ್ಕೇ ಸಿಗುತ್ತೆ. ಈಗ ನಿಮಗೆ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಕಡೆ ಇನ್ಕಮ್ ಪ್ರೂಫ್ ಇದೆ ಅಂದರೆ ನೀವು ಅಪ್ಲೈ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ IRCTC, HPCL, ಸ್ನ್ಯಾಪ್ಡೀಲ್ ಈ ಒಂದು ಒಳ್ಳೆಯ ಕಾರ್ಡು. ಇದರ ಬಗ್ಗೆ ನಾನು ನಿಮಗೆ ಮುಂದೆ ನೋಡಿದಲ್ಲಿ ತಿಳಿಸ್ಕೊಡ್ತೇನೆ ಯಾವ ಕಾರ್ಡ್ ಬೆಸ್ಟ್ ಇದೆ ಅಂಥೇಳಿ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಎಲ್ಲ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ನಿಮಗೆ ಕೊಡುತ್ತೇನೆ. ಮೊದಲೇದಾಗಿ ಈಗ ನಮಗೆ ಪ್ರಾಪರ್ಟಿ ಕಾರ್ಡ್ಸ್ ಬೇಕು, ಅದನ್ನ ಸೆಲೆಕ್ಟ್ ಮಾಡ್ತೇನೆ. ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲೇನಾಗುತ್ತೆ, ನೀವು ಬ್ಯಾಂಕ್ ಆಫ್ ಬರೋಡಾದವ್ರ ಜೊತೆ ಏನಾದರೂ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಮತ್ತು ಏನು ರಿಲೇಷನ್ಶಿಪ್, ಕ್ರೆಡಿಟ್ ಕಾರ್ಡು, ಅಕೌಂಟು ಮತ್ತು ಲೋನ್ ಅಕೌಂಟ್ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬ್ಯಾಂಕ್ ಆಫ್ ಬರೋಡಾ ಕಸ್ಟಮರ್ ಅಲ್ಲ, ನೋ ಅಂತ ಸೆಲೆಕ್ಟ್ ಮಾಡ್ತೇನೆ. ನೋ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ಇನ್ನೊಂದು ಕ್ವಶನ್ ಸಿಗುತ್ತೆ. ನಿಮ್ಗೆ ಹತ್ರ ಏನಾದರೂ ಬ್ಯಾಂಕ್ ಆಫ್ ಬರೋಡಾ ಕಾರ್ಡ್ ಇದ್ದರೆ ಅಂದರೆ ಯಾವುದೇ ಬೇರೆ ಬ್ಯಾಂಕಿಂದ ಕೂಡ ನಡೆಯುತ್ತೆ. ಕ್ರೆಡಿಟ್ ಕಾರ್ಡ್ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ನೋ ಅಂತ ಕೂಡ ಸೆಲೆಕ್ಟ್ ಮಾಡಿ ನಡೆಯುತ್ತೆ. ನನ್ನ ಕಡೆ ಇದೆ, ಎಸ್ ಅಂತ ಸೆಲೆಕ್ಟ್ ಮಾಡ್ತೇನೆ. ನಮ್ಮದು ಆಕ್ಸಿಸ್ ಬ್ಯಾಂಕ್ ಇದೆ, ಆ ಥರ ಕ್ರೆಡಿಟ್ ಲಿಮಿಟನ್ನು ಕೂಡ ಹಾಕಬೇಕು. ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರೋ ಇಲ್ಲಿ ನಮ್ಮದು ಒಂದು ಇನ್ನೂ 2 ಸ್ಟೆಪ್ ಇದ್ದಾವೆ. ಮೊದಲೇದಾಗಿ ನಿಮ್ಮ ಒಂದು ಅಡ್ರೆಸ್ಸನ್ನು ಹಾಕಬೇಕು. ಪರ್ಮನೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ಸನ್ನು ಹಾಕಿ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ನೀವೇನಾದರೂ ವರ್ಕ್ ಮಾಡ್ತಾಯಿದ್ರೆ ಕಂಪ್ನಿ ಡೀಟೇಲ್ಸನ್ನು ಹಾಕಿ, ಪ್ರೊಫೆಷ್ನಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಒಂದು ವರ್ಕ್ಗೆ ಅಡ್ರೆಸ್ ಹಾಕಿ. ಅಡ್ರೆಸ್ ಎಲ್ಲವನ್ನು ಹಾಕಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಹಾಕಿದ್ದೇನೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಪ್ಯಾನ್ ಕಾರ್ಡಿನ ಒಂದು ನಂಬರ್ ಬೇಸಿಸ್ ಮೇಲೆ ನಿಮ್ಮೊಂದು ಕ್ರೆಡಿಟ್ ಸ್ಕೋರನ್ನು ಫೆಚ್ ಮಾಡಿರ್ತಾರೆ. ಅದರ ಮುಖಾಂತರ ನಿಮಗೊಂದು ಇಲ್ಲಿ ಅಂದರೆ ಒಂದು 1,25,000 ಅಂತ ನನಗೆ ತೋರಿಸ್ತಾ ಇದೆ. ಇದು 1,25,000 ಎಲ್ಲರಿಗೂ ತೋರಿಸ್ಬೇಕಂತ ಏನಿಲ್ಲ. ಅವರ ಕ್ರೆಡಿಟ್ ಸ್ಕೋರ್ ಹಿಸ್ಟ್ರಿ ಮೇಲೆ ಅವರು ಇದನ್ನ ಕ್ರೆಡಿಟ್ ಲಿಮಿಟನ್ನು ಕೊಡ್ತಾರೆ. ಇಷ್ಟೊಂದು ಕೊಡ್ತಾರೆ ಅಂತ ನನಗೂ ಗೊತ್ತಿರಲಾಗಿತ್ತು. ಇಷ್ಟು ಕೊಡಲ್ಲ, ಒಂದು 40,000 ಏನೋ ಕೊಡ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅಪ್ರೂವ್ ಆದಮೇಲೆ. ಈ ಯಾವ ಕಾರ್ಡ್ ಬೇಕು ನಿಮಗೆ, ಇದೊಂದು ಈಸಿ ಕಾರ್ಡು, ಇದೇ ಒಂದು ಬೆಸ್ಟ್ ಕಾರ್ಡ್ ಅಂತಲೇ ಹೇಳ್ತೇನೆ. ಇದು ಕೂಡ ಲೈಫ್ ಟೈಮ್ ಫ್ರೀ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ನೋ ಜಾಯ್ನಿಂಗ್ ಫೀಸ್, ನೋ ಲೈಫ್ ಟೈಮ್ ಫ್ರೀ ಆಗಿದೆ. ಅದೇ ರೀತಿಯಾಗಿ ನಾವು ಬೇರೆ ಕಾರ್ಡ್ಸನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು, ಇದೊಂದು ಸೆಲೆಕ್ಟ್ ಕ್ರೆಡಿಟ್ ಕಾರ್ಡು. ಇದು ಕೂಡ ಒಳ್ಳೆ ಕಾರ್ಡೇ, ಆದರೆ ಅದನ್ನು ಬೇಸಿಕ್ ಕಾರ್ಡನ್ನು ನೀವು ಫಸ್ಟ್ ಅಪ್ಲೈ ಮಾಡಿ, ಮುಂದಿನ ದಿನಗಳಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿಕೊಂಡು ಇನ್ನೊಂದು ಕಾರ್ಡ್ ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು. ಮತ್ತು ಅದೇ ರೀತಿಯಾಗಿ ಪ್ರೀಮಿಯರ್ ಕಾರ್ಡ್ ಕೂಡ ಇದ್ದಾವೆ. ಈಗ ನಾನು ಈಸಿ ಕಾರ್ಡನ್ನೇ ಸೆಲೆಕ್ಟ್ ಮಾಡ್ತೇನೆ. ಇದೇ ಇರಲಿ, ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಲಾಸ್ಟ್ ಸ್ಟೆಪ್ ಇದು ಅಡಿಷ್ನಲ್ ಡೀಟೇಲ್ಸು. ಇಲ್ಲಿ ನೀವು ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ಸು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡಿ.
ಮತ್ತು ನಿಮ್ಮ ಕಾರ್ಡ್ ಮೇಲೆ ಏನು ನೇಮ್ ಪ್ರಿಂಟ್ ಆಗಬೇಕೋ ಅದನ್ನ ಹಾಕಿ, ನಿಮ್ಮ ಹತ್ರ ಏನಾದರೂ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ದರೆ ಅದನ್ನು ಹಾಕಿ, ಅದಾದ ನಂತರ ಇಲ್ಲಿ ಫಾದರ್ ನೇಮನ್ನು ಹಾಕಿ ಮತ್ತು ಮೇಲಿಂಗ್ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇನ್ಸೂರೆನ್ಸ್ ನಾಮಿನಿ ಆಫ್ ಪ್ರೈಮರಿ ಅಂದರೆ ಒಂದು ನಾಮಿನಿಯನ್ನು ಹಾಕ್ತೀರಾ ಅಂದರೆ ನಾಮಿನಿಯನ್ನು ಹಾಕಿ ಈಗಲೇ ಹಾಕಿಬಿಡಿ. ಮುಂದಿನ ದಿನಗಳಲ್ಲೂ ಕೂಡ ನೀವು ಅದನ್ನ ಹಾಕಲೇಬೇಕಾಗುತ್ತೆ. ನಾನು ಎಸ್ ಅಂತ ಕ್ಲಿಕ್ ಮಾಡ್ತೇನೆ. ನಿಮ್ಮ ನಾಮಿನಿ ನೇಮು ಅವರು ನಿಮ್ಮ ರಿಲೇಷನ್ಶಿಪ್ ಏನು, ಫಾದರ, ಮದರ, ಫ್ರೆಂಡಾ, ಅದನ್ನು ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೇನಾಗುತ್ತೆ, ಒಂದು ಆ್ಯಡ್ ಆನ್ ಆಪ್ಷನ್ ಕೂಡ ಸಿಗುತ್ತೆ. ಆ್ಯಡ್ ಆನ್ ಕಾರ್ಡ್ ಅಂದರೆ ಏನು, ನಿಮ್ಮ ಒಂದು ಪ್ರೈಮರಿ ಕಾರ್ಡ್ ಮೇಲೇ ನಿಮ್ಗೆ ಫ್ಯಾಮಿಲಿಗೂ ಕೂಡ ನಿಮಗೆ ಒಂದು ಕಾರ್ಡನ್ನು ಕೊಡ್ತಾರೆ. ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಮೊದಲೇ ಇದು ಫ್ರೀ ಆಗಿಯೇ ಇದೆ ಕಾರ್ಡು. ನಿಮಗೇನಾದರೂ ಲೈಫ್ ಟೈಮ್ ಫ್ರೀ ಇಲ್ಲ ಅಂದರೂ ಕೂಡ ಅವ್ರಿಗೆ ನೀವೇನಾದರೂ ಆ್ಯಡ್ ಆನ್ ಕಾರ್ಡ್ ತೊಗೋತೀರಾ ಅಂದರೆ ಅದಕ್ಕೂ ಕೂಡ ಯಾವುದೇ ರೀತಿಯಾದ ಒಂದು ಚಾರ್ಜಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಮ್ಯಾರಿಡ್ ಇದ್ದರೆ ನಿಮ್ಮ ಮಕ್ಕಳಿಗೆ, ಹೆಂಡತಿಗೆ ಅಥವಾ ತಂದೆಗೆ, ತಾಯಿಗೆ ಅವ್ರಿಗೂ ಕೂಡ ನೀವು ಕಾರ್ಡನ್ನು ಅಪ್ಲೈ ಮಾಡಬೇಕು. ಅದಕ್ಕೆ ಡೀಟೇಲ್ಸನ್ನು ಹಾಕಬೇಕಾಗತ್ತೆ. ನೀವು ಈಗಲೇ ಹಾಕ್ತಿದ್ರೆ ಹಾಕಲಿ, ಇದನ್ನು ಮುಂದಿನ ದಿನಗಳಲ್ಲಿ ಕೂಡ ನೀವು ಅದನ್ನ ಆಮೇಲೆ ಕೂಡ ಅಪ್ಲೈ ಮಾಡ್ಕೊಬೋದು. ನಾನು ಈಗ ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ನೋ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಫೋಟೋಗ್ರಾಫನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಒಂದು ಐಡೆಂಟಿಟಿ ಪ್ರೂಫ್ನಲ್ಲಿ ಏನು ಫೋಟೋ ಅಪ್ಲೋಡ್ ಮಾಡಿದೆ ನಾನು. ಈಗ ಐಡೆಂಟಿಟಿ ಪ್ರೂಫ್ನಲ್ಲಿ ನೀವು ಪಾಸ್ಪೋರ್ಟ್, ಆಧಾರ್, ಪ್ಯಾನ್ ಕಾರ್ಡ್, ವೋಟರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದು ಹಾಕಿ. ನಾನು ಕೇಳೋದಾದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಆಲ್ರೆಡಿ ಇದ್ದೇ ಇರುತ್ತೆ ಎಲ್ಲರ ಕಡೆ, ಅದನ್ನು ಹಾಕಿ ಅದನ್ನು ಕಂಪ್ಲೀಟ್ ಅಪ್ಲೋಡ್ ಮಾಡಿ. ಇಲ್ಲಿ ಇನ್ಕಮ್ ಪ್ರೂಫ್ ನಿಮಗೆ ಖಾಲಿ ಬಿಡ್ಬೋದು. ನಿಮ್ಮ ಹತ್ರ ITR ಇದ್ದರೆ ಹಾಕಿ, ನಿಮ್ದು ಏನಾದರೂ ಕ್ರೆಡಿಟ್ ಸ್ಕೋರ್ ಇದ್ದರೆ ಬೇರೆ ಇದ್ದರೆ ಹಾಕೋ ಅವಶ್ಯಕತೆ ಇಲ್ಲ. ನೋಡೋದು ನಾನು ಎಲ್ಲ ಡೀಟೇಲ್ಸನ್ನು ಹಾಕಿ ಇಲ್ಲಿ ಫಿಲ್ ಮಾಡಿದ್ದೇನೆ. ಅದಾದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಎಲ್ಲವನ್ನು ನೋಡ್ಕೊಳ್ಳಿ, ಎಲ್ಲವನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡು ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರಾಲ್ ಮಾಡಿ, ಇನ್ನೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಈಗ ನಾವು ಏನು ಮಾಡುತ್ತೆ, ಒಂದು ಆಧಾರ್ ಅಥೆಂಟಿಕೇಷನಿಂದ ಒಂದು ಸೈನನ್ನು ಮಾಡಬೇಕು. ಸೈನ್ ಅಂದರೆ ಏನು, ಒಂದು ನಾವು ಖುದ್ದಾಗಿ ನಾವೇ ಒಂದು ಅಪ್ಲಿಕೇಶನನ್ನು ಹಾಕಿದ್ದಕ್ಕೆ ಒಂದು ಸೈನ್ ಅಂತಾರೆ. ನಾವು ಹೊರಗಡೆ ಬ್ಯಾಂಕ್ನಲ್ಲಿ ಹೇಗೆ ನಾವು ಸಿಗ್ನೇಚರನ್ನು ಮಾಡಿದೇವಲ್ಲ ಅದನ್ನೇ ಆನ್ಲೈನಲ್ಲಿ ಮಾಡಬೇಕು. ಈಗ ನಾವು ಮೇಲೆ ಕ್ಲಿಕ್ ಮಾಡೋಣ. ನಾವು ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಏನೇನು ಡೀಟೇಲ್ಸ್ ಫಿಲ್ ಮಾಡಿರ್ತಾರೆ ಎಲ್ಲವೂ ಇಲ್ಲಿರುತ್ತೆ. ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ನೇಮು ಎಲ್ಲವೂ ಇರುತ್ತೆ. ಇಲ್ಲಿ ಸೈನ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. OTPಯನ್ನು ಹಾಕಿ ಮತ್ತು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಸೈನ್ಡ್ ಸಕ್ಸಸ್ಫುಲಿ. ಇದಾದ ನಂತರ ಇಲ್ಲಿ ನೋಡೋದು ಕಂಪ್ಲೀಟ್ ನಿಮ್ಮ ಒಂದು ಅಪ್ಲಿಕೇಶನ್ ಈಗ ಮುಗೀತು. ಇನ್ನು ಮುಂದೆ ಏನಂದರೆ, ಒಂದು ಬ್ಯಾಂಕ್ ಆಫ್ ಬರೋಡಾದಿಂದ ಒಂದು ಕಸ್ಟಮರ್ ಕೇರ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮಗೇನು ಮುಂದಿನ ಪ್ರೊಸೀಜರ್ ಏನು, ನಿಮ್ಮದು KYC ಏನು ಕೂಡ ಆನ್ಲೈನ್ KYCಯನ್ನು ಮಾಡ್ತಾರೆ. ಕೇವಲ ಒಂದು ವಿಡಿಯೋ KYC ಇರುತ್ತೆ, ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಈ ರೀತಿಯಾದ ಒಂದು ವಿಡಿಯೋ KYCಯನ್ನು ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಮತ್ತು ನಿಮಗೇನಾದ್ರು ಇನ್ಕಮ್ ಪ್ರೂಫ್ ಬೇಕಾದರೆ ಇನ್ಕಮ್ ಪ್ರೂಫನ್ನು ಕೂಡ ನಿಮಗೆ ಇಮೇಲ್ IDಗೆ ಒಂದು ಮೆಸೇಜ್ ಮಾಡ್ತಾರೆ, ಅದ್ರ ಮುಖಾಂತರ ನಿಮಗೂ ಮಾಡಿಕೊಡ್ತಾರೆ. ನನ್ನ ಪ್ರೊಸೆಸ್ ಏನಂತ ಹೇಳಿ ನಿಮಗೆ ಮುಂದೆ ಅಪ್ಲಿಕೇಶನನ್ನು ಎಲ್ಲ ಫಿಲ್ ಮಾಡಿದ ನಂತರ ನಿಮಗೊಂದು ರೆಫರೆನ್ಸ್ ನಂಬರನ್ನು ಸಿಕ್ಕಿರುತ್ತೆ. ಆ ರೆಫರೆನ್ಸ್ ಮುಖಾಂತರ ನೀವೇನು ಮಾಡ್ಬೋದು, ಬ್ಯಾಂಕ್ ಆಫ್ ಬರೋಡಾ ಒಂದು ವೆಬ್ಸೈಟ್ ಇದೆ, ಅಲ್ಲಿ ನೀವು ಒಂದು ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು. ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಸ್ಟೇಟಸ್ ಚೆಕ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅಥವಾ ಪ್ಯಾನ್ ಕಾರ್ಡ್ ನಂಬರ್ ಅಥವಾ ಮೊಬೈಲ್ ನಂಬರನ್ನು ಹಾಕಿ ಇದನ್ನ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ನೀವು ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ಎಲ್ಲಿ ತನಕ ಬಂದಿದೆ, ಏನು ಪ್ರೊಸೆಸ್ ಇದೆ ಎಲ್ಲವನ್ನು ಇಲ್ಲಿ ನೋಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು.